ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತು ಇದು ಕಂಬಿ ಒಕ್ಲ ಅಂತಂದ್ರೆ ಏನು, ಭಾರತ್ ಹುಣ್ಣಿಮೆಗೆ ಕಂಬಿ ಒಕ್ಲ ಮಾಡ್ತಾರೆ. ಕಡ್ಲಿನ ಎಣ್ಣೆ ಹಾಕಿ ಬೆಲ್ಲನ ಸಾಯಂಕಾಲ ಅದೆಲ್ಲ ಕಟ್ಟಿ ಕೊಡ್ತಾರೆ. ಎಲ್ಲ ಅಡುಗೆನೂ ಮುಗೀತು, ಕೆಲಸ ಆಲ್ಮೋಸ್ಟ್ ಅಲ್ಲಿ ಮುಗ್ದಂಗಾತ. ಎಡಿಯೋದು ವಿಡಿಯೋನ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನಿಮ್ಮ ಜೊತೆ ಏನೇನು ಮಾಡಿದೆ ಅಂತೇಳಿ. ಎಡಿ ಅಷ್ಟೇ ಮಾಡಿದ್ದೆ. ನೈವೇದ್ಯ ಪೂಜೆ ಎಲ್ಲ ಮುಗ್ದಿತ್ತು, ಅಷ್ಟನ್ನು ತೋರಿಸಿದೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತೀರಾ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಭಾರತ್ ಹುಣ್ಣಿಮೆದು ಸ್ಪೆಷಲ್ ನೋಡ್ರಿ. ಏನಪ್ಪ ಅಂತಂದ್ರೆ ನಮ್ಮೂರಾಗ ಹುಣ್ಣಿಮೆನ 2 ದಿನ ಮುಂಚೆನೇ ಮಾಡಿದ್ರು. ಯಾಕಂತಂದ್ರೆ ನಕ್ಷತ್ರದ ಮೇಲೆ ಮಾಡ್ತಿರ್ತಾರೆ ಹಿರಿಯರೆಲ್ಲ. ಅದಕ್ಕೆ ಪಂಚಾಂಗ ನೋಡಿಬಿಟ್ಟು 2 ದಿನ ಮುಂಚಿರ್ತ ಹುಣ್ಣಿಮೆ ದಿನ ಹುಣ್ಣಿಮೆ ಮಾಡೋಂಗಿಲ್ಲ. ಯಾಕಂದರೆ ಕೆಲವೊಂದಿಷ್ಟು ಪದ್ಧತಿಗಳಿರ್ತಾವೆ. ಅದ್ರ ಸಲುವಾಗಿ ಯಾವುದೇ ಹಬ್ಬ ಮಾಡ್ಬೇಕಂತಂದ್ರೂ ಅವರು ನಕ್ಷತ್ರಗಳನ್ನು ನೋಡಿ ಪಂಚಾಂಗ ನೋಡಿ ತಿಳಿಸ್ತಾರೆ. ಊರಾಗೆಲ್ಲ ಡೊಂಗರ ಹೊಡಿಸಿ ಅದಕ್ಕೆ ಗುರುವಾರನ ಮಾಡಿದ್ರು ನೋಡ್ರಿ ನಮ್ಮೂರಲ್ಲಿ ಭಾರತ್ ಹುಣ್ಣಿಮೆನ. ಅದು ಕಂಬಿ ಒಕ್ಲ ಅಂತೇಳಿ. ಕಂಬಿ ಒಕ್ಲ ಅಂತಂದ್ರೆ ಏನಂತ ಮುಂದೆ ಹೇಳ್ತಾರೆ ನಿಮ್ಗೆ. ಈಗ ನಮ್ದು ಬೆಳಗಿಂದ ಕೆಲಸ ಎಲ್ಲ ಮನೆ ಕಲ್ಲು ಒರೆಸ್ಬೋದು, ಕಸ ಹೊಡೆಯೋದು, ಮೇಲಡಿಗೆ ಎಲ್ಲ ಮುಗೀತು. ನೈವೇದ್ಯಕ್ಕೆ ಕಡುಬು ಮಾಡಾಕತ್ತಾನೆ. ಆಮೇಲೆ ಕೆಲವೊಬ್ಬರ ಮನೆಯಲ್ಲಿ ಬೆಲ್ಲದ ಬ್ಯಾಳೆ ಬಿಸಿಗಡುಬು, ಕುಚ್ಚಗಡುಬು ಅಂತ. ನಮ್ಮ ಮನೆಯಲ್ಲಿ ಕರಿಗಡುಬು ಮಾಡ್ತಾರೆ ನೋಡ್ರಿ. ಈಗ ನಾವು ಕರಿಗಡುಬು ಮಾಡಾಕತ್ತೀವಿ. ಬೆಳಗ್ಗೆ ಎಲ್ಲ ಅಡುಗೆದೆಲ್ಲ ಮುಗೀತಲ್ಲ, ಅನ್ನ ಪಲ್ಯ ಎಡಿಗೆ ನೈವೇದ್ಯಕ್ಕೆ ಅಂಥೇಳಿ ಪೂಜೆ ಇಷ್ಟು ಮುಗಿಸ್ಕಸ್ಲೇನೆ ಈಗ ಕಡುಬು ಮಾಡಾಕತ್ತೀನಿ. ಇನ್ನೇನೈತಿ, ನೈವೇದ್ಯ ಮಾಡಿ ಒಂದಷ್ಟು ಎಲಿನಲ್ಲಿ ಎಲೆ ಲಟ್ಟಿಸ್ಕೊಂಡು ತುಂಬಿಟ್ಟಿದ್ದೆ. ಇವಾಗ ಏನು ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಕರಗಾಗೈತಿ ಅನ್ಕೊಬೇಡ್ರಿ. ಒಂದು ಕಡುಬು ಒಡೆದು ಅದ್ರಾಗ ಕರಗಾಗೈತಿ ಹುಣ್ಗದ. ಆಮೇಲೆ ಇವನ್ನೊಂದಿಷ್ಟು ಕರೆದ್ಬಿಟ್ಟು ಆಮೇಲೆ ನೈವೇದ್ಯ ಮಾಡಿದ್ರೆ ಆತ ಅಂಥೇಳಿ. ಸಾಯಂಕಾಲ ಕಡ್ಲಿನ ನೆನೆ ಹಾಕಿರ್ತೀವಿ. ಕಡ್ಲಿನ ಅದರೊಳಗೆ ಒಂದು ಬೆಲ್ಲದ ಕಣ್ಣಿ ಇಟ್ಟು ಅದನ್ನು ಕಟ್ಟಿ ಮಠಬತ್ತಿಯರು ಅಂತೇಳಿ ಬರ್ತಾರೆ ನಮ್ಮೂರಾಗ. ಹೆಚ್ಚಾಗಿ ನಾವು ಗೌಡ್ರ ಮನೆಗೆ ಅದಕ್ಕೆ ಅವ್ರ ಕೈಯಾಗ ಕೊಟ್ಟು ಕಳಿಸೋದು ಫ್ರೆಂಡ್ಸ್. ಅದನ್ನು ನಮ್ಮೂರಲ್ಲಿರುವಂಥ ಮಲ್ಲಯ್ಯಜ್ಜನ ಗುಡಿಗೆ ಹೋದು ಅಲ್ಲಿ ಹಂಚ್ತಾರಂತ. ರಾತ್ರಿ ಅದು ಕಂಬಿ ಒಕ್ಲ ಅಂತ ಕಂಬಿ ದೇವರು ತಿರುಗ್ತಾವಂತ. ಅದು ನಾವಂತರೂ ನೋಡಿಲ್ಲ, ನೋಡಿದವರು ಹೇಳ್ತಿರ್ತಾರೆ. ರಾತ್ರಿ ಮಾಡ್ತಿರ್ತಾರೆ ಫ್ರೆಂಡ್ಸ್. ಅದನ್ನು ಇದೆ ನೋಡ್ರಿ ನಮ್ಮೂರಾಗಿರುವಂಥ ಕಂಬಿ ಒಕ್ಲ. ನಾವು ಯಾವ ರೀತಿ ಕಡ್ಲಿ ಗಂಟನ್ನ ಕಟ್ಟಿ ಕೊಡ್ತೇವೆ ಅಂತ ತೋರಿಸ್ತೇನೆ ನಿಮಗೆ. ಫ್ರೆಂಡ್ಸ, ಪಟ ಒಂದೆರಡು ಕಡುಬು ಮಾಡಿ ತಗೊಂಬಿಡೋಣ್ರಿ. ನೆಕ್ಸ್ಟ್ ನಿಮಗೆ ತೋರಣದು ತೋರಿಸ್ತೇನೆ, ಬರ್ರಿ ನೋಡೋಣ. ನೋಡಿದಿರಲ್ಲ ಕಡುಬು ಮಾಡೋದನ್ನು ಯಾವ ರೀತಿ ಮಾಡಿದೆ ಅಂಥೇಳಿ. ಈಗ ತೋರಣನ ಕಟ್ಟಿದ್ದೀವಿ ನೋಡ್ರಿ ಬಾಗಿಲಿಗೆ. ಇದು ನೋಡ್ರಿ ತೋರಣ. ಅದಕ್ಕೆ ಏನೇನು ಹಾಕಿದ್ವಿ ಅಂದ್ರೆ ಗೋಧಿ ತೆನೆ, ಜೋಳದ ತೆನೆ, ಆಮೇಲೆ ಮಾವಿನ ತೊಳಲು, ಕಡ್ಲಿ, ಕುಸಿವಿ, ಆಮೇಲೆ ಎಕ್ಕಿ ಎಲೆ ಹಾಕಿ ಕಟ್ಟಿ ತೋರಣ ಕಟ್ಟಿದ್ವಿ. ನೆಕ್ಸ್ಟ್ ನೈವೇದ್ಯ ಪೂಜೆ ಆಗಿತ್ತಲ್ಲ, ಇದು ನೋಡ್ರಿ ಕಡ್ಲಿ ಗಂಟು. ಇದನ್ನು ಕಟ್ಟಿಟ್ಟಿರ್ತೇವೆ ನೈವೇದ್ಯಕ್ಕೆ. ಅನ್ನ ಪಲ್ಯ ಮತ್ತು ಕಡುಬು ನೋಡೋದನ್ನು ಕಟ್ಟಿ ಪೂಜೆ ಮಾಡಿ ಈ ಥರ ಕಟ್ಟಿ ಅವರು ಬಂದ್ರು ನೋಡ್ರಿ ಮಠಪತಿಯವ್ರು ತೊಗೊಂಡು ಹೋಗಕ್ಕೆ ಅಂಥೇಳಿ. ಅವ್ರ ಕೈಯಾಗ ಕೊಡ್ತೀವಿ. ಅವರು ಇದನ್ನು ಒಯ್ತಾರೆ ಮಲ್ಲಯ್ಯಜ್ಜನ ಗುಡಿಗೆ. ಆಮೇಲೆ ಅವರಿಗೆ ಯಾಕ್ರಿ ಹಂಗ್ಯಾಕೆ ನಾತೀರಿ?
ಬ್ಯಾಳಿ ಒಗತಿ ಕಡ್ಲಿ ಬ್ಯಾಳಿ ಒಗತಿ ಮಾಡಕ್ಕೆ ಕೂಲಿಗೆ ಅನ್ನೋದನ್ನ ಗಾಳಿ ಬರ್ಸೋ ಸಲುವಾಗಿ ನಮ್ಮ ಮಾವಾರ ಏನೋ ಹಾಡು ಹೇಳತ್ತಿದ್ರ. ಜೋರು ಹೇಳಿಲ್ರಿ ಫ್ರೆಂಡ್ಸ. ಕಡ್ಲಿನ ಬಡಿಸಿಟ್ಟಿದ್ವಿ, ಅವನ್ನ ತೋರಾಕ ಗಾಳಿನ ಬಿಟ್ಟಿರ್ತಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಕುಂತಾಗ ಸ್ವಲ್ಪ ಲೈಟಾಗಿ ಗಾಳಿ ಬಿಟ್ಟಿತ್ತಲ್ಲ, ಹಿಂಗಾಗಿ ತೂರ್ಕೊಂಡು ಸ್ವಚ್ಛ ಮಾಡಿದ್ರಾತ ಅಂತೇಳಿ ಮನ್ಯಾಗನ ಕಡ್ಲಿ ಬೇಳೆ ಹಾಕಿಸಿ ಈ ಥರ ಸ್ವಚ್ಛ ಮಾಡೋದ್ರಿಂದ ಪಟ 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 ಚಟ್ಟ ಹಾರಿ ಬಿಡ್ತೈತಿ. ಇನ್ನು ಸ್ವಲ್ಪ ಉಳಿದಿದ್ದನ್ನ ಕೇರಿ ಹಸನ್ ಬೇಕಲ್ರಿ, ಗಾಳಿ ಬಿಡ್ಲಾರ್ಕ ಹೂಲಿಗೋ ಅನ್ನಕತ್ತಿದ್ರ. ಆಮೇಲೆ ಹತ್ತಿ ಬಿಡಿಸುವಾಗ ಹಂಗ ಅವ್ರಿಗೇನೋ ಅದನ್ನ ಮಾಡ್ತಾ ಮಾಡ್ತಾ ಸ್ವಲ್ಪ ಹಳೇದೆಲ್ಲ ನೆನಪ ಆತಿತ್ತಲ್ಲ, ಹಿಂಗೆ ಹೇಳತ್ತಿದ್ರ. ನನಗೂ ಯಾಕೋ ಇಂಟ್ರೆಸ್ಟ್ ಬಂತು. ಆಮೇಲೆ ಕಡ್ಲಿ ಯಾವ ರೀತಿ ಸ್ವಚ್ಛ ಮಾಡೋದು ಅಂತೇಳಿ ನಿಮ್ಗೆ ತೋರಿಸಿದ್ರಾತ ಅಂತೇಳಿ ವಿಡಿಯೋ ಇವತ್ತಿನ ನಮ್ಮ ತಂಗಿ ಸ್ಪೆಷಲ್ ಏನು ಎದ್ರದ್ದು ಅವ ಇವತ್ತಿನ ಸ್ಪೆಷಲ್ ಏನು ಇಷ್ಟಾಗ್ನಾಗ ಆತಿ ಪ್ರಿಯಾ? ಏನೇನು ಮಾಡಿ ಮಮ್ಮು ಬದ್ನಿಕಾಯಿ ಪಲ್ಯ, ಬೆಲ್ಲದ ಬ್ಯಾಳಿ ಮತ್ತು ಬಿಚ್ಚಗಡ್ಬ. ಇವು ಕಂಬಿ ಹೋಗ್ಲಿಕ್ಕೆ ನೀವು ಬೆಲ್ಲದ ಬೇಳೆ ಬಿಚ್ಚಗಡ್ಬ ಮಾಡ್ತೀರನ ಪ್ರಿಯಾ? ಹೌದಾ? ಇದೇನಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಮೆಂಟ್ ನಿನಗೆ? ಓಯ್ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್. ಇಷ್ಟಾಗ ನಾಚಕತ್ತಿ ತಗೋ. ಎಷ್ಟು ನಾಚ್ತಾ ನೋಡ್ರಿ ನಮ್ಮ ಪ್ರಿಯಾ. ನಮ್ಮ ಊರಾಗ ಸಂವಿಧಾನ ಜಾಥಾ ಅಂಬೇಡ್ಕರದ್ದು ಫಂಕ್ಷನ್ ಮಾಡಿದ್ರು ಫ್ರೆಂಡ್ಸ್. ಅವತ್ತು ಹಿಂದಿನ ದಿನ ರಾತ್ರಿ ಯಾರೋ ಬಾಗಿಲಿಗೆ ರಂಗೋಲಿ ಹಾಕಿ ದೀಪ ಹಚ್ಚಿಡ್ಬೇಕು ಅಂತಂದ್ರೆ, ಹಿಂಗಾಗಿ ನಮ್ಮ ದೀಕ್ಷವ್ವ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ರಾತ್ರಿ 4ಗೆ ಬಂದಂಗೆ ರಂಗೋಲಿ ತೆಗಿಯಾಕತ್ತಿದ್ಲು. ಎಲ್ಲರೂ ಖುಷಿ ಪಟ್ಟು ನೋಡಾಕತ್ತಿದ್ರು. ಮತ್ತು ನನಗೆ ಕರೆದು ವಿಡಿಯೋ ಮಾಡಾಕಚ್ಚಾರ್ರಿ ಈಕಿದೆ. ಅದಕ್ಕೆ ವಿಡಿಯೋ ಮಾಡಾಕತ್ತಾರ ನೋಡಿ. ಎಷ್ಟು ಇಂಟ್ರೆಸ್ಟ್ ಐತೆ ಆಕಿಗೆ ಅಂತ ಅದ್ರೊಳಗೆ ಅಂದ್ರೆ ರಂಗೋಲಿ ಅದು ತೆಗಿಯಾಕೆ ಡೈಲಿ ಒಂದು ಇಟ್ಟು ರಂಗೋಲಿ ತೆಗಿಯಾಕೆ ನಿಂತ ಬಿಡ್ತಾಳೆ. ಆಮೇಲೆ ಅಂಬೇಡ್ಕರ್ದು ಫಂಕ್ಷನ್ ರಾತ್ರಿನೇ ಏನು ಮಾಡಾಕತ್ತಿದ್ರಲ್ಲ, ಮೆರವಣಿಗೆ ಹೊಂಟಿತ್ತು ನೋಡ್ರಿ. ಟ್ಯಾಕ್ಟ್ರ್, ಆಮೇಲೆ ಅದು ಇದನ್ನು ಕಟ್ಕೊಂಡಿದ್ರು ಧ್ವಜ, ಆಮೇಲೆ ಡೊಳ್ಳಿನ ಮಜಲು, ಕುಂಬಾಕೋಡ ಪಂಚಾಯತಿಲಿಂದ ಊರಾಗೆಲ್ಲ ಮೆರವಣಿಗೆ ಹೋಗ್ತದೆ. ಸ್ಕೂಲ್ ಮಕ್ಕಳು ಅವತ್ತು ರಾತ್ರಿವರೆಗೂ ಇದ್ರು. ಫಂಕ್ಷನ್ ಜೋರು ಆತಂತದ. ನಾವೇನು ಹೋಗಲಿಲ್ಲ, ನಮ್ಮ ಅಕ್ಕಾರದು ಹೋಗಿದ್ರೆ. ಹುಡುಗರು ಡ್ಯಾನ್ಸ್ ಒಳಗಿದ್ವು ಅಂತಲ್ಲ, ಅಲ್ಲೇ ಶಾಲೆ ಒಳಗೆ ಸ್ಟೇಜ್ ಹಾಕಿ ಮಾಡಿದ್ರಂತೆ. ಅವ್ರ ಲೇಟ್ ಒಂದಾಗಿತ್ತು. ಮತ್ತು ಗೌಡ್ರು ಒಂದು ಇರಂಗಿಲ್ಲಲ್ಲ, ಹಿಂಗಾಗಿ ಹುಡುಗರನ್ನ ಕರ್ಕೊಂಡು ಹೋಗ್ಲಾರ್ಕ ನಾನು ಹೋಗಲಿಲ್ಲ. ನಮ್ಮ ಅಕ್ಕ ಇಬ್ಬರು ಅಕ್ಕಗಳು ಹೋಗಿ ಬಂದ್ರವ್ರು. ನಮ್ಮ ಮಂಜು ಅಮೃತಂದ ಡ್ಯಾನ್ಸ್ ಇತ್ತು ಅಂಥೇಳಿ ಈ ಥರ ಮಾಡಿದ್ರು ನೋಡ್ರಿ ಅದನ್ನು ಊರಾಗ. ಕೆಲವೊಂದಿಷ್ಟು ಮಂದಿ ಆರತಿ ಹಿಡ್ಕೊಂಬಂದ್ರೆ ಹುಡುಗರು ಅವ್ರದ್ದು ಸ್ಕೌಟ್ಸ್ ಗೈಸ್ ಡ್ರೆಸ್ ಹಾಕ್ಕೊಂಡಿದ್ರೆ. ಆಮೇಲೆ ಕುಂಬಾಕೋಡ, ಡೊಳ್ಳಿನ ಮಜಲು, ಹಂಗೆ ಮೆರವಣಿಗೆ ಹೋತ್ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.